ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಅನೇಕ ವ್ಯಕ್ತಿಗಳು ತಮ್ಮ ಆಹಾರ ಅಭ್ಯಾಸದಲ್ಲಿ ಅನೇಕ ರೀತಿಯ ತಪ್ಪುಗಳನ್ನು ಮಾಡ್ತಾರೆ. ಸೇವಿಸಬೇಕಾದಂಥ ಆಹಾರವನ್ನು ಸೇವಿಸದೆ ಯಾವುದನ್ನು ಸೇವಿಸಬಾರ್ದೋ ಅದನ್ನು ಸೇವಿಸಿಕೊಂಡು ಅನೇಕ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಇರುವಂಥ ಹಸಿವೆ ನಷ್ಟವಾಗ್ತದೆ, ಹೊಟ್ಟೆ ಉಬ್ಬರಗಳಿರ್ತದೆ, ಅಜೀರ್ಣ ಆಗ್ತದೆ, ಆಹಾರವನ್ನು ತೆಗೆದುಕೊಳ್ಬೇಕಾದಂಥ ಅನಿಸಿಕೆ ಇರುವುದಿಲ್ಲ, ಎದೆ ಉರಿ, ಹೊಟ್ಟೆ ಉರಿ ಇವುಗಳು ಸಾಮಾನ್ಯವಾಗಿ ಕಂಡುಬರ್ತದೆ. ಈ ಎಲ್ಲ ತೊಂದರೆಗಳಲ್ಲಿ ರಾಮಬಾಣವಾಗಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೋದು. ಹಸಿವು ಕಡಿಮೆ ಇದ್ದಾಗ, ಬಾಯಿ ರುಚಿ ಕೆಟ್ಟಾಗ, ಅಜೀರ್ಣ ಉಂಟಾದಾಗ, ಹೊಟ್ಟೆಯುಬ್ಬರಗಳಲ್ಲಿ ಪ್ರತಿನಿತ್ಯ 5 ರಿಂದ 10 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ಹುರಿದು ಅದನ್ನು ಜಗಿದು ತಿಂದರೆ ಈ ಎಲ್ಲ ತೊಂದರೆಗಳು ನಷ್ಟವಾಗ್ತದೆ. ಅದೇ ರೀತಿ ಜಂತುಹುಳದ ತೊಂದರೆಗೆ ಸಹ ಮಲಬದ್ಧತೆಗೆ ಬೆಳ್ಳುಳ್ಳಿಯನ್ನು ಸೇವಿಸುವುದು ಅತಿ ಒಳ್ಳೆಯದು. ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜಂತುಹುಳಗಳು ಕಂಡುಬರ್ತಾ ಇರ್ತದೆ. ಹೊಟ್ಟೆ ನೋವು, ಹೊಟ್ಟೆಯುಬ್ಬರ ಈ ಜಂತುಹುಳದಿಂದಾಗಿ ಸಾಮಾನ್ಯವಾಗಿ ಕಂಡುಬರ್ತದೆ. ಜಂತುಹುಳಗಳಿದ್ದಾಗ ಮಕ್ಕಳು ಆಹಾರವನ್ನು ಸರಿಯಾಗಿ ಸೇವಿಸುವುದಿಲ್ಲ. ಸರಿಯಾಗಿ ಸೇವಿಸಿದಂಥ ಆಹಾರವು ಉತ್ತಮ ಮಟ್ಟದಲ್ಲಿ ಜೀರ್ಣವೂ ಆಗುವುದಿಲ್ಲ, ಶರೀರದ ಪೋಷಣೆ ನಷ್ಟವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಜಂತುಹುಳ ನಿವಾರಣೆಗೆ ಪ್ರತಿನಿತ್ಯ 3 ರಿಂದ 5 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸುಮಾರು 7 ದಿನಗಳವರೆಗೆ ಸೇವಿಸುವುದರಿಂದ ಈ ಜಂತುಹುಳಗಳು ನಷ್ಟವಾಗಿ ಜಂತುಹುಳ ಸಂಬಂಧಿ ಇತರ ಕಾಯಿಲೆಗಳು, ರೋಗಗಳು ಶಮನವನ್ನು ಹೊಂದುತ್ತದೆ. ಇನ್ನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮೂತ್ರವಾಹ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫೆಕ್ಷನ್ ತೊಂದರೆ. ಇಲ್ಲಿ ಮೂತ್ರ ತ್ಯಾಗ ಮಾಡಬೇಕಾದ್ರೆ ವ್ಯಕ್ತಿಯು ನೋವನ್ನು ಹೊಂದಿರ್ತಾನೆ. ಮೂತ್ರ ಪ್ರವೃತ್ತಿಯಲ್ಲಿ ಸಹ ಉರಿ ಇರ್ತದೆ. ಇಂಥ ಸಂದರ್ಭದಲ್ಲಿ ಮೂತ್ರವಾಹ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ಇನ್ಫೆಕ್ಷನನ್ನು ವಾಸಿ ಮಾಡಲಿಕ್ಕೆ ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೋದು. ಸುಮಾರು 3 ರಿಂದ 5 ಎಸಳುಗಳಾಗುವಷ್ಟು ಬೆಳ್ಳುಳ್ಳಿಯನ್ನು ಅರ್ಧ ಲೀಟರ್ ನೀರಿನಲ್ಲಿ ಕುದಿಸಿ ಸೋಸಿ ಇದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಮೂತ್ರವಾಹ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ನೋವು, ಉರಿ ಶಮನವಾಗ್ತದೆ. ಈ ರೀತಿಯಲ್ಲಿ ಬೆಳ್ಳುಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಎಲ್ಲ ಕಡೆಯೂ ವಾತಾವರಣವು ಕಲುಷಿತವಾಗಿದೆ. ಈ ವಾತಾವರಣ ಕಲುಷಿತದಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಪದೇ ಪದೇ ಕೆಮ್ಮು, ದಮ್ಮು, ಕಫ, ಗಂಟಲು ಕೆರೆತ ಇವುಗಳು ಕಂಡು ಬರ್ತಾ ಇದೆ. ಎಷ್ಟೇ ವಿಧದ ಔಷಧಿಗಳು ತಗೊಂಡ್ರೂ, ಎಷ್ಟು ಹಣ ಖರ್ಚು ಮಾಡಿದರೂ ಪದೇ ಪದೇ ಮರುಕಳಿಸ್ತಾ ಇರ್ತದೆ. ಶರೀರದ ವ್ಯಾಧಿ ಕ್ಷಮತೆಯು ಕಮ್ಮಿ ಆಗ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಮನೆಮದ್ದಿನ ರೂಪದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸುವುದು ಅತಿ ಶ್ರೇಷ್ಠ. ಕೆಮ್ಮು, ಕ್ಷಯ ಅಥವಾ ಟ್ಯೂಬರ್ಕ್ಲೋಸಿಸ್, ಒಡೆದ ಸ್ವರವು ಜರ್ಜರಿತವಾದಾಗ ಬೆಳ್ಳುಳ್ಳಿಯನ್ನು ಈರುಳ್ಳಿಯ ಜೊತೆಗೆ ಉಪಯೋಗಿಸಬೇಕು. ಬೆಳ್ಳುಳ್ಳಿಯನ್ನು ಜಜ್ಜಿ ಸುಮಾರು 10 ml ರಸವನ್ನು ತೆಗೆದು ಸುಮಾರು 10 ml ಆಗುವಷ್ಟು ಈರುಳ್ಳಿ ರಸದ ಜೊತೆಗೆ ಮಿಶ್ರಣ ಮಾಡಿ 10 ml ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಸುಮಾರು 5 ರಿಂದ 7 ದಿನ ತೆಗೆದುಕೊಳ್ಳುವುದರಿಂದ
ಈ ಕೆಮ್ಮು, ಕಫ, ದಮ್ಮು ಇವುಗಳು ಶಮನವಾಗ್ತದೆ. ಈ ರೀತಿಯಾಗಿ ಮನೆಮದ್ದಿನ ರೂಪದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಹುದು.